ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮಮ ಗರಿ ಧನಿ ರೆ ಸರಿ ನಿಮ್ಮ ಕಾಲ್ ನೋವು ಇರಬಹುದು ಅಥವಾ ಮಂಡಿ ನೋವು ಇರಬಹುದು. ಈ ಕಾರಣದಿಂದಾಗಿ ಮೆಟ್ಲು ಹತ್ತೋದನ್ನೇನಾದ್ರೂ ತಪ್ಪಿಸ್ತಾ ಇದ್ದೀರಾ, ಅಥವಾ ನಿಮ್ಮ ಕಾಲುಗಳಲ್ಲಿ ಸ್ಟಿಫ್ನೆಸ್ ಏನಾದ್ರೂ ಕಾಣಿಸ್ತಾ ಇದೆಯಾ, ಅಥವಾ ನಿಮ್ಮ ಕಾಲುಗಳಲ್ಲಿ ಅಥವಾ ಜಾಯಿಂಟ್ ಗಳಲ್ಲಿ ಅಥವಾ ಮೊಣಕಾಲಲ್ಲಿ ನೋವು ಏನಾದ್ರೂ ಕಾಣಿಸ್ಕೊಳ್ತಾ ಇದೆಯಾ, ನನ್ನ ದೇಹದಲ್ಲಿ ಇಷ್ಟೊಂದು ದೌರ್ಬಲ್ಯನ ಅಂತ ನೋವಾಗ್ತಿದ್ಯಾ, ಈ ಎಲ್ಲಾ ಸಮಸ್ಯೆಗಳನ್ನ ನೀವು ಕಾಣ್ತಾ ಇದ್ರೆ ಇದು ಸಾಮಾನ್ಯವಾದಂತಹ ನೋವಲ್ಲ. ಇಲ್ಲಿ ದೇಹ ನಿಮ್ಮನ್ನ ಕೇಳ್ತಾ ಇದೆ ಏನು ಅಂತ ಹೇಳಿದ್ರೆ ನನಗೆ ಸಹಾಯ ಬೇಕು ಅಂತ. ಮುಂಚೆ ಎಲ್ಲ ಮೊಣಕಾಲ್ ನೋವು ಜಾಯಿಂಟ್ ಪೇನ್ಸ್ ಅಂತ ಹೇಳಿದ್ರೆ 50-60 ವರ್ಷಕ್ಕೆ ಬರ್ತಾ ಇತ್ತು. ಆದ್ರೆ ಈಗಿನ ದಿನಮಾನಗಳಲ್ಲಿ 30-40 ವರ್ಷಕ್ಕೆ ನಾವು ಜಾಯಿಂಟ್ ಪೇನ್ಸ್ ಅಥವಾ ಮೊಣಕಾಲ್ ನೋವು, ನೀ ಪೇನ್ ಅನ್ನ ಕಾಣ್ತಾ ಇದೀವಿ. ನಮ್ಮನ್ನ ನಾವು ಕೇಳ್ಕೊಳ್ಳುವಂತಹ ಮುಖ್ಯವಾದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಾಗಿದ್ರೆ ಈ ವಿಷಯದ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ರಾಘವೇಂದ್ರ ವೈ, BAMS MD PhD ಇವರು ನಮ್ ಜೊತೆಗಿದ್ದಾರೆ. ನಾನು ಪಲ್ಲವಿ ಕುಲಕರ್ಣಿ ನಿಮ್ ಜೊತೆಗಿದ್ದೀನಿ. ಸೊ ವೆಲ್ಕಮ್ ಯು ಸರ್ ಫಾರ್ ದ ಸೆಷನ್. ಸೊ ಇವಾಗ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ನೋಡ್ತಾ ಇದೀವಿ. ಮುಂಚೆ ನಾನು ಹೇಳ್ತಾ ಇದ್ದೆ, ಸೊ ಮುಂಚೆ ಎಲ್ಲ ಮೊಣಕಾಲ್ ನೋವು ಅಂತ ಹೇಳಿದ್ರೆ 50-60 ವರ್ಷಕ್ಕೆಲ್ಲ ಬರ್ತಾ ಇತ್ತು. ಈಗಿನ ದಿನಮಾನಗಳಲ್ಲಿ 30-40 ವರ್ಷಕ್ಕೆ ನಾವು ಮೊಣಕಾಲ್ ನೋವು, ಮೇಲ್ ಹತ್ತಕ್ಕಾಗಲ್ಲ, ಲಿಫ್ಟ್ ಅಲ್ಲಿ ಹೋಗ್ತೀವಿ. ಸೊ ಆ ತರದ ಸಮಸ್ಯೆಗಳನ್ನೆಲ್ಲ ನೋಡ್ತಾ ಇದೀವಿ. ಸರ್, ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಸರ್? ಅದು ಮೇನ್ ಆಗಿ ಈಗಿನ ಒಂದು ಜೀವನ ಶೈಲಿಯ ಒಂದು ಕಾರಣ ಅಂತ ಹೇಳ್ಬೋದು. ಅದರಲ್ಲಿ ಮೇನ್ ಆಗಿ ಲಾಂಗ್ ಅವರ್ ಸ್ಟ್ಯಾಂಡಿಂಗ್ ಅಥವಾ ಲಾಂಗ್ ಅವರ್ ಸಿಟ್ಟಿಂಗ್, ಅದು ಏನಾಗುತ್ತೆ ಅಂದ್ರೆ ಜಾಯಿಂಟ್ ಗಳ ಮೇಲೆ ಅಥವಾ ಸಂಧಿಗಳ ಮೇಲೆ ಬಹಳ ಒತ್ತಡವನ್ನ ಹೇರುತ್ತೆ. ಆ ಒತ್ತಡ ಹೇರಿದಾಗ ಅದು ತನ್ನಷ್ಟಿಗೆ ಡಿಜನರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂತಂದ್ರೆ ಅದು ಪೇನ್ ಅನ್ನು ವ್ಯಕ್ತಪಡಿಸುತ್ತೆ. ಮೀನ್ಸ್ ವರ್ಕ್ ಲೋಡ್ ಜಾಸ್ತಿ ಆಯ್ತು ಅಂತ ಹೇಳಿ. ಅರ್ಲಿಯರ್ ಏಜ್ ಗ್ರೂಪ್ ಅಲ್ಲಿ ಆಫ್ಟರ್ 60, ಯಾಕಂದ್ರೆ ನಮ್ಮ ಆಯುರ್ವೇದ ಪ್ರಕಾರ ಬಾಲ್ಯ ಮತ್ತು ಮಧ್ಯಮ ವಯಸ್ಸು ಮತ್ತೆ 60 ಆದ್ಮೇಲೆ ಮುಪ್ಪು ಅಂದ್ರೆ ವೃದ್ಧ ವಯಸ್ಸು ಅಂತ ಬರುತ್ತೆ. ವೃದ್ಧ ವಯಸ್ಸಿನಲ್ಲಿ ಡಿಜನರೇಷನ್ ಪ್ರೋಸೆಸ್ ಕಾಮನ್. ಆಫ್ಟರ್ 60 ಮೂಳೆಗಳು ಸವೆಯೋದು, ಕಾರ್ಟಿಲೇಜ್ಗಳು ಸವೆಯೋದು ಕಾಮನ್. ಅಂದ್ರೆ ಅದರಲ್ಲಿ ಇರಂತ ಜಾಯಿಂಟ್ ಗಳಲ್ಲಿ ಒಂದು ಲಿಬ್ರಿಕೇಶನ್ ಗೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಇರುತ್ತೆ. ಆ ಫ್ಲೂಯಿಡ್ ಕಮ್ಮಿ ಆಗೋದು. ಇನ್ನೊಂದು ಸನ್ಲೈಟ್ ಗೆ ಎಕ್ಸ್ಪೋಸ್ ಆಗಿದೆ, ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗುತ್ತೆ. ಯಾವಾಗ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗುತ್ತೆ ಅವಾಗ ಕ್ಯಾಲ್ಸಿಯಂ ಮತ್ತೆ ಅಬ್ಸಾರ್ಪ್ಷನ್ ಲೆವೆಲ್ ಕಮ್ಮಿ ಆಗುತ್ತೆ. ವೆನೆವರ್ ದ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಲೆವೆಲ್ ಕಮ್ಮಿ ಆಗದಾಗ ಡಿಜನರೇಷನ್ ಆಫ್ ದ ಬೋನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬ್ಲಡ್ ಅಲ್ಲಿ ಕ್ಯಾಲ್ಸಿಯಂ ಚೆನ್ನಾಗಿರ್ಬೋದು, ಆದ್ರೆ ಮೂಳೆಗೆ ಬೇಕಾಗಿರೋದಂತ ಕ್ಯಾಲ್ಸಿಯಂಗಳು ಅಷ್ಟು ಗುಣಮಟ್ಟದಲ್ಲಿ ಸಿಗದೇ ಇರೋ ಕಾರಣ ಕಾರ್ಟಿಲೇಜ್ ಮತ್ತೆ ಬೋನ್ಗಳು ಡಿಜನರೇಷನ್ ಆಗ್ತವೆ. ಡಿಜನರೇಷನ್ ಆಗೋದನ್ನೇ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತಾರೆ. ಅಂದ್ರೆ ಆಸ್ಟಿಯೋ ಆರ್ಥರೈಟಿಸ್ ಈಗಿನ ಏಜ್ ಗ್ರೂಪ್ ಅಲ್ಲಿ ಕ್ರಮೇಣವಾಗಿ 30 to 40 ಏಜ್ ಅಲ್ಲೇ ಬರ್ತಾ ಇದೆ, ಡ್ಯೂ ಟು ದಿಸ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಹಾಗೆ ಜೀವನ ಶೈಲಿ, ಫುಡ್ ಹ್ಯಾಬಿಟ್ಸ್ ಮೇಕ್ಸ್ ದ ಪರ್ಸನ್ ಟು ಗೆಟ್ ಮೋರ್ ಒಬೇಸ್. ಈಗ ಒಬ್ಯಾಸಿಟಿನೂ ಒಂದು ಕಾರಣ. ಯಾಕಂದ್ರೆ ಮೇನ್ ಆಗಿ ದೊಡ್ಡ ದೊಡ್ಡ ವೇಟ್ ಬಿಯರಿಂಗ್ ಜಾಯಿಂಟ್ ಅಂದ್ರೆ ಈಗ ನಮಗೆ ನೀ ಜಾಯಿಂಟ್ ಇದೆ, ಆಂಕಲ್ ಜಾಯಿಂಟ್ ಇದೆ, ಅವು ಎಲ್ಲ ಸಂದುಗಳೇ ಅಂದ್ರೆ ಜಾಯಿಂಟ್ಗಳೇ. ಇವುಗೆ ವೇಟ್ ಬಿಯರಿಂಗ್ ಜಾಯಿಂಟ್ ಆದ ಕಾರಣ ಓವರ್ ವೇಟ್ ಇಂದ ಆಗ್ಬಿಟ್ಟು ಏನಾಗುತ್ತೆ ಅಂದ್ರೆ ವಿತ್ ಇನ್ ನೋ ಟೈಮ್ ಅಲ್ಲಿ ದೇ ವಿಲ್ ಗೆಟ್ ಸ್ಟ್ರೈನ್ಡ್. ಓಕೆ, ಸ್ಟ್ರೈನ್ ಅಂದ್ರೆ ಅವಕ್ಕೆ ತುಂಬಾನೇ ಅದಕ್ಕೆ ವೇಟ್ ಜಾಸ್ತಿ ಆಗಿ, ಸೊ ಅವಾಗ ಅವು ಏನ್ ಮಾಡ್ತವೆ, ಯಾವಾಗ ಅದಕ್ಕೆ ಸ್ಟ್ರೈನ್ ಆಗುತ್ತೆ ಅದು ಪೇನ್ ಅನ್ನ ವ್ಯಕ್ತಪಡಿಸ್ತವೆ. ಜಾಯಿಂಟ್ ಅಂದ್ರೆ ಬರೀ ಮೂಳೆಗಳಲ್ಲ, ಮೂಳೆ ಇರುತ್ತೆ, ಕಾರ್ಟಿಲೇಜ್ ಇರುತ್ತೆ, ಟೆಂಡಾನ್ಸ್ ಗಳು ಇರ್ತವೆ, ಬ್ಲಡ್ ಸಪ್ಲೈ ಇರುತ್ತೆ, ಸೈನೋವಿಯಲ್ ಮೆಂಬ್ರೇನ್ ಇರುತ್ತೆ, ಸೈನೋವಿಯಲ್ ಫ್ಲೂಯಿಡ್ ಇರುತ್ತೆ, ಮತ್ತೆ ಮಾಂಸ ಖಂಡಗಳಿರುತ್ತೆ. ಅದು ಎಲ್ಲ ಸೇರಿ ಒಂದು ಜಾಯಿಂಟ್. ಅದರೆಲ್ಲ ಸ್ಟ್ರೆಂತ್ ಸಹಿತ ಡಿಟೋರಿಯೇಟ್ ಆದಾಗ ಪರ್ಸನ್ ಗೆ ಕಾಮನ್ ಆಗಿ ಪೇನ್ ಗಳು ಬರ್ತವೆ. ಸರ್, ಇವಾಗ ನಾವು ನೋಡ್ತೀವಿ ಮೊಣಕಾಲ್ ನೋವು ಅಥವಾ ಜಾಯಿಂಟ್ ಪೇನ್ಸ್ ಅಂದ ತಕ್ಷಣ ನಾವು ಯಾವ್ದೋ ಒಂದು ಮೆಡಿಕಲ್ ಸ್ಟೋರಿಗೆ ಹೋಗ್ತೀವಿ, ಸೊ ಪೇನ್ ಕಿಲ್ಲರ್ಸ್ ನ ತಗೊಳ್ತೀವಿ. ಈ ಪೇನ್ ಕಿಲ್ಲರ್ಸ್ ಎಷ್ಟರ ಮಟ್ಟಿಗೆ ಇದಕ್ಕೆ ಪರಿಹಾರ ಕೊಡುತ್ತೆ? ಮತ್ತೆ ಇನ್ನೂ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಯುರ್ವೇದವನ್ನ ನಾವು ಯಾವ ತರ ವಿಭಿನ್ನವಾಗಿ ನಾವು ಇದಕ್ಕೆ ಚಿಕಿತ್ಸೆನ ಕೊಡಬಹುದು? ಈಗ ಪೇನ್ ಕಿಲ್ಲರ್ಸ್ ಅಂದ್ರೆ ಅದು ಒಂದು ಗುಳಿಗೆ, ಸೊತ್ತಿನವರೆಗೂ ಅದು ಪೇನ್ ರಿಲೀವ್ ಮಾಡುತ್ತೆ ಬೈ ಬ್ಲಾಕಿಂಗ್ ದ ಪೇನ್ ರಿಸೆಪ್ಟರ್ಸ್. ಬಟ್ ಇಟ್ ಡೋಂಟ್ ಟ್ರೀಟ್ ಆಸ್ ಸಚ್. ಅಂದ್ರೆ ಆ ಜಾಯಿಂಟ್ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಹಂಗಂತ ಹೇಳಿ ದಿನಕ್ಕೆ 2-3 ಗುಳಿಗೆ ತಿನ್ನೋದು, ಅದು ಲಾಂಗರ್ ಡ್ಯೂರೇಷನ್ ವರೆಗೆ ತಿನ್ನೋದು ಅಂದ್ರೆ ಐ ಥಿಂಕ್ ಅದು ಸೇಫ್ ಅಲ್ಲ. ಆರ್ಗನ್ಸ್ ಗೆ ಅದರ್ ಆರ್ಗನ್ಸ್ ಡ್ಯಾಮೇಜ್ ಕೂಡ ಆಗ್ಬೋದಾಗುತ್ತೆ ಲಾಂಗ್ ಯೂಸೇಜ್ ಇಂದ. ಸೊ ದಟ್ ಇಸ್ ನಾಟ್ ಎ ಸೇಫರ್ ಸೈಡ್. ಅಂದ್ರೆ ನಮ್ಮ ಔಷಧಗಳು ಪೇನ್ ಇನ್ ಟಾರ್ಗೆಟ್ ಮಾಡ್ಕೊಳೋದೇ ಇಲ್ಲ. ಹಾಗಾಗಿ ನೀವು ನಮ್ಮ ಆಯುರ್ವೇದ ಔಷಧಿ ತಗೊಂಡ ತಕ್ಷಣನೇ ಪೇನ್ ಯಾವಾಗಲೂ ಕಮ್ಮಿ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಆಯುರ್ವೇದ ಔಷಧಿಗಳು ನಾ ಹೇಳಿದ್ನಲ್ಲ, ಬೋನ್ ಡಿಜೆನರೇಷನ್ ಅಂದ್ರೆ ಮೂಳೆಗಳ ಸವೆತ, ಕಾರ್ಟಿಲೇಜ್ ನ ಸವೆತ ಮತ್ತೆ ಮಾಂಸ ಖಂಡಗಳನ್ನ ಬಲಪಡಿಸುವುದು ಮತ್ತೆ ಪ್ರಾಪರ್ ನ್ಯೂಟ್ರಿಷನ್ ಕೊಟ್ಟು ಒಂದು ಜಾಯಿಂಟ್ ಅನ್ನ ಬಲಪಡಿಸಿ ಸ್ಟ್ರೆಂತ್ ಬರೋದ್ರಿಂದಾಗಿ ತಾನಾಗೆ ಪೇನ್ ಹೋಗುತ್ತೆ. ಪೇನ್ ಯಾಕೆ ಬರುತ್ತೆ ಅಂದ್ರೆ ಅಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ. ಇನ್ಫ್ಲಮೇಷನ್ ಯಾಕೆ ಬಂದಿರುತ್ತೆ ಅಂದ್ರೆ ಅಲ್ಲಿ ವಿಯರ್ ಅಂಡ್ ಟಿಯರ್ ಗಳು ಇರ್ತವೆ. ವಿಯರ್ ಅಂಡ್ ಟಿಯರ್ ಆಫ್ ದ ಜಾಯಿಂಟ್ ಕಾಸಸ್ ಇನ್ಫ್ಲಮೇಷನ್. ಅಂದ್ರೆ ಬಾವು ಬಂದಿರುತ್ತೆ, ಆ ಬಾವಿಂದಾಗಿ ಪೇನ್ ಬಂದಿರುತ್ತೆ. ಬಟ್ ನಮ್ದು ರೂಟ್ ಕಾಸನ್ನೇ ಟ್ರೀಟ್ ಮಾಡೋದ್ರಿಂದಾಗಿ
ಪೇನ್ ಇರೋದಿಲ್ಲ. ಅಂದ್ರೆ ರೂಟ್ ಕಾಸ್ ಅನ್ನ ನೀವು ಟ್ರೀಟ್ ಮಾಡಬೇಕು, ನಾಟ್ ಎ ಸಿಂಪ್ಟಮ್. ಪೇನ್ ಅನ್ನೋದು ಒನ್ ಆಫ್ ದ ಸಿಂಪ್ಟಮ್. ನಮ್ಮ ಆಯುರ್ವೇದದಲ್ಲಿ ಸಂಧಿವಾತ ಅಂತ ಹೇಳ್ತಾರೆ. ಸಂಧಿವಾತ ಅನ್ನೋದಾದ್ರೆ ವಾತಪೂರ್ಣ ಧೃತಿ ಸ್ಪರ್ಶ ಹಂದಿ ಸಂಧಿಗತೆ ಅನಿಲೆ, ಅಂದ್ರೆ ಜಾಯಿಂಟ್ಗಳು ವಾತದಿಂದ ದುಷ್ಟಿಯಾಗಿ ಹೆಂಗ ಅನಿಸ್ತಾ ಇರ್ತಾವಪ್ಪ ಅಂದ್ರೆ ಏರ್ ತುಂಬ್ಕೊಂಡ್ಬಿಟ್ಟಿದೆ, ಅವುಗಳನ್ನ ಅಲ್ಲಾಡಿಸಿ ನೋಡಿದಾಗ ನಿಮ್ಗೆ, ನಾ ಸಿಂಪಲ್ ಹೇಳ್ತೀನಿ, ನಿಮ್ಮ ಜಾಯಿಂಟ್ ನಿಂಗೆ ಅಲ್ಲಾಡಿಸಿ ನೋಡಿದಾಗ ನಿಮ್ಗೆ ಸೌಂಡ್ ಬರಬಾರ್ದು. ಯಾವಾಗ ಕಟಕಟ ಸೌಂಡ್ ಬರಕ್ ಸ್ಟಾರ್ಟ್ ಅಂದ್ರೆ ಕಾರ್ಟಿಲೇಜ್ ಆಲ್ರೆಡಿ ಸವಿತಾ ಇದೆ. ಸೊ ಒಂದು ಮೂಳೆ ತೆಗೆದಾಗ ಮಾತ್ರ ಸೌಂಡ್ ಬರುತ್ತೆ. ಕಾರ್ಟಿಲೇಜ್ ಮಧ್ಯೆ ಒಂದು ಕುಶನಿಂಗ್ ಎಫೆಕ್ಟ್ ಕೊಡ್ತು, ಅದು ಡಿಸ್ಕ್ ಎಫೆಕ್ಟ್ ಕೊಡ್ತು ಅಂದ್ರೆ ಅದು ಜಾಯಿಂಟ್ ಪೇನ್ ಆಗೋದಿಲ್ಲ. ಈ ಸಂಧಿವಾತ ಎಲ್ಲಾ ಜಾಯಿಂಟ್ ಅಲ್ಲಿ ಇರಬಹುದು. ಇಟ್ ಮೇ ಬಿ ಸ್ಮಾಲರ್ ಜಾಯಿಂಟ್, ಇನ್ ಕೇಸ್ ಆಫ್ ದೊಡ್ಡ ಜಾಯಿಂಟ್ ಗೆ ಬರಬಹುದು. ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಜಾಯಿಂಟ್ ಬರುತ್ತೆ ಆಸ್ಟಿಯೋ ಆರ್ಥರೈಟಿಸ್. ಆದ್ರೆ ರುಮೈಟೆಡ್ ಆರ್ಥರೈಟಿಸ್ ಇರುತ್ತಲ್ಲ ಅದು ಅರ್ಲಿ ಸ್ಟೇಜಸ್ ಅಲ್ಲಿ ಸ್ಮಾಲರ್ ಜಾಯಿಂಟ್ ಬರುತ್ತೆ. ಸೊ ಅರ್ಲಿ ಸ್ಟೇಜ್ ಅಲ್ಲೇ ಪೇನ್ ಮತ್ತೆ ಸ್ವಲ್ಪ ಸ್ವೆಲ್ಲಿಂಗ್ ಇದ್ದಾಗಲೇ ಚಿಕಿತ್ಸೆ ತಗೊಳ್ಳೋದು ಬಹಳ ಉತ್ತಮವಾದ ಒಂದು ಮಾರ್ಗ. ಕೆಲವೊಂದ್ ಜನಕ್ಕೆ ಮಿನಿಮಮ್ ಮೆಟ್ಲು ಕೂಡ ಏರಕ್ ಆಗ್ತಾ ಇರಲ್ಲ, ಬಹುಶಃ ಓವರ್ ವೇಟ್ ಕೂಡ ಇದಕ್ಕೆ ಏನಾದ್ರು ಕಾರಣ ಆಗುತ್ತಾ ಸರ್? ಎಸ್, ಅದನ್ನ ಹೇಳಿದೆ. ಯಾವಾಗ ನಾವು ತುಂಬಾ ಯೂಸ್ ಮಾಡ್ತೀವಿ, ಯಾವಾಗ ಅತಿಯಾಗಿ ಯೂಸ್ ಮಾಡಲ್ಲ ಅದು ಪ್ರಾಬ್ಲಮ್. ಅತಿಯಾಗಿ ಯೂಸ್ ಮಾಡದೆ ಸುಮ್ಮನೆ ಕುತ್ಕೊಂಡು ಅವಾಗ ಜಾಯಿಂಟ್ ಸ್ಟಿಪ್ ಆಗ್ತವೆ, ಮಾಂಸಖಂಡಗಳು ಬಲ ಕಮ್ಮಿ ಆಗುತ್ತೆ. ಈಗ ನಾವು ಜಿಮ್ಮಿಗೆ ಹೋಗ್ತೀವಿ, ಅವಾಗ ಮಾಂಸಗಳು ಅಂದ್ರೆ ಅವರಿಗೆ ಬೈಸೆಪ್ಸ್ ಬರುತ್ತೆ, ಟ್ರೈಸೆಪ್ಸ್ ಬರುತ್ತೆ. ಯಾಕೆ ಅಂದ್ರೆ ಯೂಸ್ ಮಾಡ್ತಾರೆ, ಅದನ್ನ ಯೂಸ್ ಮಾಡಿದ್ರೆ. ಅಂದ್ರೆ ಯಾವಾಗ ಜಾಯಿಂಟ್ ಬಹಳ ಸ್ಟ್ರೈನ್ ಅನ್ನ ಅಥವಾ ಬಹಳ ಪ್ರೆಷರ್ ಅನ್ನ ಅನುಭವಿಸುತ್ತೋ ಅವಾಗ ಅದು ಸವೆತಕ್ಕೆ ಒಳಗ. ಓವರ್ ವೇಟ್ ಇಸ್ ದ ಮೇನ್ ಪ್ರಾಬ್ಲಮ್. ಅದು ನಾ ಹೇಳಿದ್ನಲ್ಲ ನಿಮಗೆ, ದೊಡ್ಡ ದೊಡ್ಡ ಜಾಯಿಂಟ್ ಗಳೆಲ್ಲ ಇದಾವೆ, ನೀ ಜಾಯಿಂಟ್ ಎಲ್ಲ ವೇಟ್ ಬೇರಿಂಗ್ ಜಾಯಿಂಟ್. ಅದಕ್ಕೆ ಹೇಳೋದು ದೊಡ್ಡ ಜಾಯಿಂಟ್ ಗೆ ಆಸ್ಟಿಯೋಆರ್ಥರೈಟಿಸ್ ಬೇಗ ಬರೋದು. ಬಾಡಿ ವೇಟ್ ಕೂಡ ಒಂದು ಮೇನ್ ಕಾರಣ. ವೆನೆವರ್ ಯು ಆರ್ ಹ್ಯಾವಿಂಗ್ ಎ ಸೆಡೆಂಟರಿ ಲೈಫ್ ಸ್ಟೈಲ್, ನಿಮಗೆ ಒಬೆಸಿಟಿ ಕಟ್ಟಿಟ್ಟ ಬುತ್ತಿ. ಓಕೆ, ವೆನೆವರ್ ಯು ಆರ್ ಗೆಟಿಂಗ್ ಅ ವೇಟ್ ಇನ್ಕ್ರೀಸ್ ಇನ್ ದ ವೇಟ್, ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಂಪರ್ ಯುವರ್ ಜಾಯಿಂಟ್ಸ್. ಅದೊಂದಾಯ್ತು. ಇನ್ನೊಂದೇನಪ್ಪಾ ಅಂತ ಅಂದ್ರೆ ಮೇನ್ ಆಗಿ ನೀವು ಓವರ್ ಆಕ್ಟಿವಿಟೀಸ್ ಅಂತಾನು ಅದನ್ನು ಮಾಡಬಾರ್ದು, ಬಹಳ ಯೂಸೇಜ್ ಮಾಡಬಾರ್ದು. ಅರ್ಲಿಯರ್ ಏನಾಗ್ತಿತ್ತು, ನಾವು ಎಷ್ಟು ಒಬ್ರು ಹೇಳ್ತಾರೆ ನಾನು ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ವಾಕಿಂಗ್ ಮಾಡಿದೆ, ಆದ್ರೂ ನಂಗೆ ನೀ ಜಾಯಿಂಟ್ ಪೇನ್ ಬಹಳ ಅರ್ಲಿ ಬಂತು ಅಂದ್ರೆ, ನೀವು 60 ವರ್ಷದಲ್ಲಿ ಯೂಸ್ ಮಾಡ್ಬೇಕಾಗಿದ್ದ ಪಾಪ ಜಾಯಿಂಟ್ ಅನ್ನ ನೀವು 40 ವರ್ಷದಲ್ಲಿ ಯೂಸ್ ಮಾಡ್ಬಿಟ್ರಿ, ಅದನ್ನ ತುಂಬಾ ಕೆಲಸ ಮಾಡಿಸ್ಬಿಟ್ರಿ. ಸೊ ಇಟ್ ಗೆಟ್, ಯಾಕಂದ್ರೆ ಅದಕ್ಕೂ ಒಂದು ಏಜ್ ಅಂತ ಇರುತ್ತೆ, ಅದಕ್ಕೂ ಒಂದು ಲಿಮಿಟೇಷನ್ ಅಂತೆ. ಅದಕ್ಕಾಗಿ ನಾ ಹೇಳೋದು ಯಾವುದು ಅತಿಯಾಗಿರ್ಬಾರ್ದು. ಯಾವುದೇ ಮಿಥ್ಯ ಮತ್ತು ಅತಿ, ಅಯೋಗ ಅಂದ್ರೆ ಏನು ಯೂಸ್ ಮಾಡದೇ ಇರೋದು, ಅತಿಯಾಗಿ ಯೂಸ್ ಮಾಡೋದು ಮೇನ್ ಆಗಿ ವಾತ ವೃದ್ಧಿಗೆ ಕಾರಣ ಆಗುತ್ತೆ. ಓಕೆ ಸರ್, ಇವಾಗ ಆಯುರ್ವೇದ ಚಿಕಿತ್ಸೆ ಯೂಶುವಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆಳವಾಗಿ ಹೋಗಿ ರೂಟ್ ಕಾಸ್ ಏನಿದೆ ಅದಕ್ಕೋಸ್ಕರ ಕೆಲಸ ಮಾಡುತ್ತೆ ಅಂತ ನೀವು ಈಗ ಮಾತಾಡ್ತಾ ಹೇಳ್ತಾ ಇದ್ರಿ. ಸೊ ಬಿ ಬೆಟರ್ ನ ಒಂದು ಆರ್ಥೋ ಊರ್ಜಾವನ್ನ ತಗೊಂಡ್ರೆ ಈ ಅನೇಕ ಅಂದ್ರೆ 36ಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನ ಬಳಸಿ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಅದು. ಸೊ ಇದರಲ್ಲಿ ಬಳಸಿರುವಂತಹ ಆಯುರ್ವೇದ ಪ್ರಾಡಕ್ಟ್ ಗಳು ಹೇಗೆ ಕೆಲಸ ಮಾಡುತ್ತೆ? ಯಾಕಂದ್ರೆ ಇಲ್ಲಿ ವಾತವ್ಯಾಧಿಗಳಂದ್ರೆ ಜಾಯಿಂಟ್ ಡಿಸಾರ್ಡರ್ ಬರ್ಬೋದು, ನರ ದೌರ್ಬಲ್ಯತೆಗಳು ಬರ್ಬೋದು, ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ಸ್ ಬರ್ಬೋದು. ಸೊ ಎಲ್ಲವೂ ಸಹಿತ ವಾತವ್ಯಾಧಿಗಳಲ್ಲೇ ಬರುತ್ತೆ. ಈ ವಾತನ ಕಂಟ್ರೋಲ್ ಮಾಡಬೇಕು ಅನ್ನೋದಾದ್ರೆ ಆಯುರ್ವೇದದಿಂದ ಉತ್ತಮ ಪರಿಹಾರ ಮತ್ತೊಂದಿಲ್ಲ. ಇಟ್ ಮೇ ಬಿ ಇಂಟರ್ನಲಿ, ಬಟ್ ನಮ್ದು ಮೇನ್ ಇಂಟೆನ್ಷನ್ ಏನಿರುತ್ತೆ, ಇಂಟರ್ನಲಿ ಹೀಲಿಂಗ್ ಪ್ರೊಸೀಜರ್ ಆಗ್ಬೇಕು. ಇಂಟರ್ನಲಿ ಹೀಲ್ ಮಾಡ್ಲಿಕ್ಕೆ ಯಾವ್ದು ಆಗಿರ್ಬೇಕು ಅಂದ್ರೆ ನಮ್ಮ ಆಯುರ್ವೇದಿಕ ಗಿಡಮೂಲಿಕೆಗಳಾಗಿರ್ಬೋದು ಅಥವಾ ತೈಲಗಳು ಇಂಟರ್ನಲ್ಲಿ ಕೊಡ್ಬೋದು. ಅದಕ್ಕೆ ಸ್ನೇಹಪಾನ ಅಂತ ಹೇಳ್ತಾರೆ ಆಯುರ್ವೇದದ. ಯಾಕೆಂದ್ರೆ ಬಿಕಾಸ್ ಮಲ್ಟಿ ಅಪ್ರೋಚ್ ಬೇಕಲ್ಲಿ. ಒಂದು ಡಿಜನರೇಷನ್ ಸರಿ ಮಾಡಬೇಕು, ಡ್ರೈನೇಜ್ ಸರಿ ಮಾಡಬೇಕು, ಮತ್ತೆ ಅದು ಆಲ್ರೆಡಿ ವಿಯರ್ ಅಂಡ್ ಟಿಯರ್ ಅನ್ನು ಸರಿ ಮಾಡಬೇಕು, ಇನ್ಫ್ಲಮೇಷನ್ ಸರಿ ಮಾಡಬೇಕು, ಲಾಸ್ಟ್ ಪೇನ್ ಕಮ್ಮಿ ಮಾಡಬೇಕು. ಇಷ್ಟೆಲ್ಲ ಮಲ್ಟಿಪಲ್ ಆಕ್ಷನ್ ಇರ್ಬೇಕಾದ್ರೆ ನಾವು ಅದನ್ನ ಸಿನಾರ್ಸಿಸಮ್ ಮಾಡ್ತೀವಿ. ಯಾವಾಗ ಅದನ್ನ ಕಂಬೈನ್ ಮಾಡಿ ಅದನ್ನ ಪ್ರೊಸೆಸ್ ಮಾಡಿ ಅದರದ ಬೇಕಾಗಿರೋಂತ ಎಫಿಕಸಿನ ಸಿಗುವ ರೀತಿಯಲ್ಲಿ ಯಾವಾಗ ಪ್ರೊಸೆಸ್ ಮಾಡ್ತೀವೋ ಅವಾಗ ಅದರ ಬೆನಿಫಿಟ್ ಸಿಗುತ್ತೆ. ಈಗ ಬಿ ಬೆಟರ್ ಅಲ್ಲಿ ಈಗ ನಾವ್ ಹೇಳ್ತೀವಿ ಅದಕ್ಕೆ ಇದು ಅಸ್ಥಿ ಶೃಂಖಲ ಅಂತ ಹೇಳ್ತೀವಿ, ವಜ್ರವಲ್ಲಿ ಅಂತ. ಅಸ್ಥಿ ಶೃಂಖಲ ಅಂದ್ರೆ ಅದ್ರ ಹೆಸರು ಏನಂದ್ರೆ ಅಸ್ಥಿ ಶೃಂಖಲ ಸಂಧಾನಕಾರಕ. ಯಾಕಂದ್ರೆ ಅದು ಫ್ರಾಕ್ಚರ್ ಆದ್ರೂ ಹೀಲ್ ಮಾಡುತ್ತೆ. ನಾವು ಅದನ್ನ ಅಲ್ಲಿ ಯೂಸ್ ಮಾಡ್ತೀವಿ. ಅದು ಅಸ್ಥಿ ಶೃಂಖಲನ ಅಸ್ಥಿ ಸಂಧಾನಕಾರವಾಗಿ ಬಿಟ್ಟು ಯೂಸ್ ಮಾಡ್ತೀವಿ. ಇದೊಂದು ಇನ್ನೊಂದು ಲಾಕ್ಷ, ಅರ್ಥ ಆಯ್ತಾ? ಲಾಕ್ಷ ಮತ್ತೆ ಇದನ್ನು. ಸೊ ಅಸ್ಥಿಗಳನ್ನ ಕೂಡಿಸುತ್ತೆ ಅಂದ್ರೆ ಅದು ಡಿಜನರೇಷನ್ ಆಗಿರೋದನ್ನು ಸರಿ ಮಾಡುತ್ತೆ. ಯಾವ್ದಕ್ಕೆ ಇರಂತ ವಜ್ರವಲ್ಲಿಗೆ ಇರಂತದ್ದು ಡಿಜನರೇಷನ್. ಇವನ್ ಕಾರ್ಟಿಲೇಜ್ ಸರಿ ಮಾಡತತಿ, ಅಸ್ಥಿಗಳನ್ನು ಸರಿ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಅದರಲ್ಲಿ ಒಳ್ಳೆ ಅಂಶ ಇರೋದಂತ ಅಂದ್ರೆ ನಿರ್ಗುಂಡಿ. ನಿರ್ಗುಂಡಿ ಇಸ್ ವಾತಹರ. ಸೊ ಅದು ನಿರ್ಗುಂಡಿಯಿಂದ ಏನಾಗುತ್ತೆ ಅಂದ್ರೆ ಇನ್ಫ್ಲಮೇಷನ್, ಇಟ್ ಆಕ್ಟ್ಸ್ ಆಸ್ ಆಂಟಿ ಇನ್ಫ್ಲಮೇಟರಿ. ನಿರ್ಗುಂಡಿ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ. ಒಳಗಡೆಯಿಂದ ಬಾವು ಇದ್ದಿರ್ತಲ್ಲ, ಯಾಕಂದ್ರೆ ವಿಯರ್ ಅಂಡ್ ಟಿಯರ್ ಆಗಿ ಬಾವು ಬಂದಿರುತ್ತೆ, ಆ ಬಾವು ಕಮ್ಮಿ ಆಗುತ್ತೆ. ಆಮೇಲೆ ಗುಡುಚಿ ಇಸ್ ಇಮ್ಯುನೋ ಮಾಡ್ಯುಲೇಟರ್. ಇಷ್ಟ ಸ್ಟ್ರೆಂಥನ್ ದ ಜಾಯಿಂಟ್. ಇದು ತಿಕ್ತರಸ ಪ್ರಧಾನ, ವಾತನೂ ಕಮ್ಮಿ ಮಾಡುತ್ತೆ, ಇನ್ಫ್ಲಮೇಷನ್ ಪಿತ್ತನೂ ಕಮ್ಮಿ ಮಾಡುತ್ತೆ. ಅಲಾಂಗ್ ವಿತ್ ದಟ್ ಗಿವ್ಸ್ ದ ಸ್ಟ್ರೆಂತ್ ಟು ದ ಜಾಯಿಂಟ್. ಗುಡುಚಿ, ಅಮೃತ ಬಳ್ಳಿ ಅಂತ ನಾವೇನ್ ಹೇಳ್ತೀವಿ, ಅದು ಕೂಡ ಇದೆ ಅದರಲ್ಲಿ. ಹಾಗೆ ಮೇನ್ ಆಗಿ ಮತ್ತೊಂದು ಒಳ್ಳೆ ಅಂದ್ರೆ ಶಲ್ಲಾಕಿ. ಶಲ್ಲಾಕಿ ಇಸ್ ವೆಲ್ ನೋನ್ ಫಾರ್ ಕರೆಕ್ಷನ್ ಆಫ್ ದ ಡಿಜನರೇಷನ್, ರಿಡಕ್ಷನ್ ಆಫ್ ದ ಇನ್ಫ್ಲಮೇಷನ್. ಅಂದ್ರೆ ಡಿಜನರೇಷನ್ ಸವೆತಗಳನ್ನ ಕಮ್ಮಿ ಮಾಡಿ, ಇನ್ಫ್ಲಮೇಷನ್ ಅನ್ನ ಕಮ್ಮಿ ಮಾಡಿ, ಮತ್ತೆ ಜಾಯಿಂಟ್ ನ ಸ್ಟ್ರೆಂತ್ ಗೊಳಿಸೋಕೆ ಅದು ಇಟ್ಸ್ ಹ್ಯಾವಿಂಗ್ ಎ ಮಲ್ಟಿಪಲ್ ಆಕ್ಷನ್. ಸೊ ಯಾವ್ದು ಶಲ್ಲಾಕಿಯಲ್ಲಿ ಇರುವಂತದ್ದು. ಸೊ ಹೀಗೆ ಮಲ್ಟಿಪಲ್ ಬಹಳ ಔಷಧಿಗಳನ್ನು ಹೊಂದಿದೆ. ನಾವು ಒಂದೊಂದೇ ಆಗಿ ಹೇಳೋದಾದ್ರೆ ಶೂನ್ಯಾಕ ಇದೆ. ಓವರ್ ಆಲ್ ದಶಮೂಲಗಳೇ ಇದಾವೆ. It's a Shotara. It's acts as an anti-inflammatory. Due to that anti-inflammatory in action, what happens? No, the pain will be reduced, the correction of the joints. ಮತ್ತೆ ಅದು ಮೇನ್ ಆಗಿ ಸ್ಟ್ರೆಂತ್
ಸ್ಟ್ರೆಂಥನ್ಸ್ ದ ಜಾಯಿಂಟ್ ದ ಓವರ್ ಆಲ್. ಸೊ ದಿಸ್ ಇಸ್ ಇದೇನಾಗಿದೆ ಅಂತಂದ್ರೆ ಅದನ್ನ ಪಾಕ ಮಾಡಿ ತೈಲ ಪಾಕ ಮಾಡಿಬಿಟ್ಟು ಅದನ್ನ ಪ್ರೋಸೆಸ್ ಮಾಡ್ತಾರೆ, ಆವರ್ತಿ ತರ ಪ್ರೋಸೆಸ್ ಮಾಡಿಬಿಟ್ಟು ದಿಸ್ ಇಸ್ ಮೇಡ್ ಇನ್ ಟು ಜೆಲಾಟಿನ್ ಕ್ಯಾಪ್ಸೂಲ್ಸ್. ಅವೇನಾಗುತ್ತವೆ ಅಂದ್ರೆ ಇಷ್ಟು ಟೈಮ್ಸ್ ಪ್ರೋಸೆಸ್ ಮಾಡಿದಂಗ್ ಮಾಡಿ ಯೂಸ್ ಮಾಡೋದ್ರಿಂದ ಅಂದ್ರೆ ತಗೊಂಡ ತಕ್ಷಣನೇ ಬೇಗನೆ ಅದು ಡೈಜೆಷನ್ ಆಗುತ್ತೆ, ಡೈಜೆಷನ್ ಆಗ್ಬಿಟ್ಟು ಅಸಿಮಿಲೇಷನ್ ಆಗುತ್ತೆ. ಸೊ ಆಕ್ಟಿವ್ ಪ್ರಿನ್ಸಿಪಲ್ಸ್ ಬಿಡುಗಡೆ ಆಗುತ್ತೆ, ಅದ್ರ ಬೇಕಾದಂತ ಆಕ್ಷನ್ ಇಮಿಡಿಯೇಟ್ಲಿ ತೊಡಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಆಫ್ ನವೇಡೇಸ್ ಕಂಪನಿ ಮೆಡಿಕೇಶನ್ಸ್. ಕ್ವಿಕ್ ಆಕ್ಷನ್ ಇಸ್ ದ ಮೇನ್ ಸ್ಟ್ರೆಂತ್ ಆಫ್ ದ ಬಿ ಬೆಟರ್. ಸೊ ಇವಾಗ ನಾವು ನೋಡ್ತಾ ಇದ್ರೆ ಬಿ ಬೆಟರ್ದು ಆರ್ಥೋ ತೇಜಸ್ ಅಂತ ಒಂದು ಆಯಿಲ್ ಕೂಡ ಬರುತ್ತೆ. ಸೊ ಅದು ಹೇಗೆ ಇದಕ್ಕೆ ಕಾಂಟ್ರಿಬ್ಯೂಟ್ ಆಗುತ್ತೆ ಸರ್? ಆಯಿಲ್ ಅಪ್ಲಿಕೇಶನ್ ಇಂದ ಏನಾಗುತ್ತೆ ಅಂದ್ರೆ ಅದು ಸೂತನಿಂಗ್ ಎಫೆಕ್ಟ್ ನೀಡುತ್ತೆ, ಆಮೇಲೆ ವಾತನ ಕಂಟ್ರೋಲ್ ಮಾಡುತ್ತೆ, ಮಾಂಸಖಂಡಗಳಿಗೆ ಬಲ ಬರುತ್ತೆ, ಸ್ಟ್ರೆಂತ್ ಅಂತ ಮಸಲ್ಸ್. ಮತ್ತೆ ಅದು ಸ್ವಲ್ಪ ಬಿಸಿ ಮಾಡಿ ಯೂಸ್ ಮಾಡಿದಂತಹ ತೈಲ ಮಾಡಿ ಮೈಲ್ಡ್ ಆಗಿ ಮಸಾಜ್ ಮಾಡ್ತೀವಿ ಅನ್ನೋದಾದ್ರೆ ಅದು ಸ್ವಲ್ಪ ಸ್ವೇದನನು ಕೊಡುತ್ತೆ. ಈಗ ಸ್ನಿಗ್ಧತೆನೂ ಆಯ್ತು, ಸ್ವೇದನನು ಆಯ್ತು. ಸೊ ಇದರಿಂದಾಗಿ ಡೆಫಿನೆಟ್ಲಿ ಪೇನ್ ರಿಲೀಸ್ ಆಗುತ್ತೆ. ಬಟ್ ಏನಂತ ಅಂದ್ರೆ ಇದು ಸ್ವಲ್ಪ ಲಾಂಗ್ ಟೈಮ್ ಟೇಕಿಂಗ್ ಪ್ರೋಸೆಸ್. ಸೊ ನಾನು ಹೇಳ್ತಿರೋದು ಈ ಅಭ್ಯಂಗ ಹೆಂಗೆ ನೀವು ಆಯಿಲ್ ಅಪ್ಲಿಕೇಶನ್ ಒಳಗಡೆಯಿಂದ ಮಾಡ್ತೀರಾ ಅದೇ ತರ ವೆನ್ ಯುವರ್ ಜಾಯಿಂಟ್ ನೀಡ್ಸ್ ಅಂದ್ರೆ ಈಗ ಯಾಕಂದ್ರೆ ಪೇನ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಕ್ರಿಪಿಟಸ್ ಎಲ್ಲ ಬರ್ತಾ ಇದಾವೆ ಅಂದ್ರೆ ಆಲ್ರೆಡಿ ಸೆಕೆಂಡ್ ಸ್ಟೇಜ್ ಹೋಗಿರುತ್ತೆ, ಓನ್ಲಿ ಅಪ್ಲಿಕೇಶನ್ ಒಂದೇ ಸಾಕಾಗೋದಿಲ್ಲ. ಸೊ ಅವಾಗ ನೀವ್ ಏನ್ ಮಾಡ್ಬೇಕಾದ್ರೆ ಇಂಟರ್ನಲ್ ಮೆಡಿಕೇಶನ್ಸ್ ಬೇಕಾಗುತ್ತೆ, ಇಂಟರ್ನಲ್ ಸ್ನೇಹಪಾನ ಬೇಕಾಗುತ್ತೆ. ನಮ್ಮ ಬಿ ಬೆಟರ್ ಇಂದ ಗಂಧ ತೈಲದಲ್ಲಿ ಪ್ರೊಸೆಸ್ ಮಾಡಿರೋದ್ರಿಂದ ಇಟ್ ವಿಲ್ ಆಲ್ಸೋ ಹೆಲ್ಪ್ ಅ ಲಾಟ್. ಇವಾಗ ನಾವು ಇಂಟರ್ನಲಿ ನಾವೇನಾದ್ರೂ ಮೆಡಿಕೇಶನ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಒಂದ್ ಕ್ಷಣ ಯೋಚನೆ ಮಾಡ್ತೀವಿ, ತಗೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಥವಾ ತಗೊಳ್ಳೋದ್ರಿಂದ ನಮ್ಗೆ ಬೆನಿಫಿಟ್ಸ್ ಇದೆನಾ ಅಥವಾ ಇಲ್ವಾ? ಸೊ ಇದಕ್ಕೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆಯುರ್ವೇದ ಏನಂದ್ರೆ ಒಂದು ರಿಸರ್ಚ್ಡ್ ಸೈನ್ಸ್, ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಈಗಿನ ಟೆಸ್ಟ್ಗಳಿಗೆ ಒಳಪಡಿಸಬೇಕಾಗುತ್ತೆ. ಯಾವುದೇ ಮೆಡಿಸಿನ್ಸ್ ಆಯುರ್ವೇದ ಪ್ರೊಸೆಸಿಂಗ್ ಆಗ್ಬಿಟ್ಟೆ ಆಯುರ್ವೇದ ಪ್ರಕಾರ ಗ್ರಂಥಗಳಲ್ಲಿ ಹೇಳಿದಂಗೆ ಮಾಡಿಬಿಟ್ರೆ ಅದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಅದ್ರ ಮತ್ತೆ ಪರೀಕ್ಷೆ ಮಾಡೋ ವಿಧಾನಗಳಿದಾವೆ, ಆಯುರ್ವೇದದೇ ವಿಧಾನಗಳಿದಾವೆ. ಆದ್ರೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಈಗ NABL ಅಕ್ರೆಡಿಟೆಡ್ ಲ್ಯಾಬೊರೇಟರೀಸ್ ಇರುತ್ತೆ, ಆ ಲ್ಯಾಬ್ಗಳಲ್ಲಿ ಎಂಡ್ ಪ್ರಾಡಕ್ಟ್ ಅನ್ನು ಟೆಸ್ಟ್ ಮಾಡಿ ಅದರ ಕ್ವಾಲಿಟಿ, ಅದರದ ಸೇಫ್ಟಿ, ಅದರ ಎಫಿಕಸಿನೂ ಟೆಸ್ಟ್ ಆದ್ಮೇಲೆ ಅದು ಹ್ಯೂಮನ್ ಕನ್ಸಂಪ್ಷನ್ ಗೆ ಬರುತ್ತೆ. ಸೊ ನಾವು ಅದನ್ನ ಯೂಸ್ ಮಾಡೋದ್ರಲ್ಲಿ ಯಾವುದೇ ಹಿನ್ನಡೆ ಬೇಡ. ಈ ಆರ್ಥೋ ಊರ್ಜಾ ಅಂತ ಏನ್ ಹೇಳ್ತೀವಿ ಅಥವಾ ಆರ್ಥೋ ತೇಜಸ್ ಅಂತ ಏನ್ ಹೇಳ್ತೀವಿ, ಯಾವ ಪೇನ್ ಇರೋರಿಗೆ ಇದು ಮುಟ್ಟುತ್ತೆ ಸರ್? ನೀ ಪೇನು, ಸ್ವೆಲ್ಲಿಂಗು, ಸ್ಟಿಫ್ನೆಸ್, ಡಿಫಿಕಲ್ಟಿ ಇನ್ ವಾಕಿಂಗ್ ಇದ್ದವರಿಗೆ ಎಲ್ಲರೂ ತಗೋಬಹುದು ಸರ್. ಹಾಗಿದ್ರೆ ಇಂದಿನ ದಿನಮಾನದಲ್ಲಿ ಈ 30ರಿಂದ 40 ವಯಸ್ಸಿನವರೆಗೂ ಕೂಡ ಮಾತಾಡ್ತಾ ಇದ್ವಿ ನೀ ಪೇನ್ ಬರುತ್ತೆ ಅಂತ. ಸೊ ಅವ್ರಿಗೆ ನೀವು ಈ ವೇದಿಕೆ ಮೂಲಕ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಕೊನೆಯದಾಗ ಒಂದು ಸರಿಯಾದ ದಿನಚರ್ಯ ಅಭ್ಯಾಸ ಅಂದ್ರೆ ಮೇನ್ ಆಗಿ ಫುಡ್ ಹ್ಯಾಬಿಟ್ಸ್. ಯಾವ ಊಟ ತಿಂದ್ರೆ ನಿಮಗೆ ಈಸಿಲಿ ಡೈಜೆಸ್ಟಬಲ್, ಈಸಿಲಿ ಡೈಜೆಷನ್ ಆಗುತ್ತೆ, ಅದರಿಂದ ಯಾವುದೇ ಕಾನ್ಸ್ಟಿಪೇಷನ್ ಇಶ್ಯೂಸ್ ಅಥವಾ ಯಾವುದೇ ಬ್ಲೋಟಿಂಗ್ ಇಶ್ಯೂಸ್ ಯಾವುದು ಬರೋದಿಲ್ಲ. ಮತ್ತೆ ವಿಟಮಿನ್ ಡಿ ಸ್ವಲ್ಪ ಹೊತ್ತು ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಯಾವ ಟೈಮಲ್ಲಿ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಬಾಡಿನ ಸನ್ನಿಗೆ ಎಕ್ಸ್ಪೋಸ್ ಮಾಡೋದ್ರ ಮೂಲಕ, ಹಾಗೆ ದಿನಾಲು ಯೋಗಾಸನಗಳು, ನೀ ಎಕ್ಸರ್ಸೈಸ್ಗಳು ಇವನ್ನ ಮಾಡೋದ್ರ ಮೂಲಕ, ಆಹಾರ ಪದ್ಧತಿ ಜೊತೆಗಳೇ ಪಂಚಕರ್ಮಗಳನ್ನ ಅಳವಡಿಸ್ಕೊಂತೀವಿ. ಸ್ಟೇಜ್ ವೈಸ್ ಅರ್ಲಿ ಸ್ಟೇಜ್ ಅಲ್ಲಿ ಪಂಚಕರ್ಮಗಳ ಅವಶ್ಯಕತೆ ಇರೋದಿಲ್ಲ, ಮೆಡಿಕೇಶನ್ಸ್ ಸಾಕಾಗುತ್ತೆ. ಮತ್ತೆ ಇಲ್ಲ ಅಷ್ಟೊಂದು ಸಿವಿಯರ್ ಇಲ್ಲ ಅಂತ ಅಂದ್ರೆ ಮೆಡಿಕೇಶನ್ ಇಂದನೇ ಈ ತರದ ಮೆಡಿಕೇಶನ್ ಇಂದನೇ ನಾವು ಅವರಿಗೆ ಗುಣಮುಖರಾಗಲು ಹೆಲ್ಪ್ ಆಗುತ್ತೆ. ಸರಿ ಸರ್, ಇಷ್ಟೊತ್ತವರೆಗೂ ನಮ್ಮ ಜೊತೆಗೆ ಅನೇಕ ವಿಚಾರಗಳನ್ನ ಮೊಣಕಾಲು ನೋವಿಗೆ ಎಸ್ಪೆಷಲಿ ನಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕು, ನೀ ಪೇನ್ ಅಂದ್ರೆ ಏನು, ಈ ತರದ ಅನೇಕ ವಿಚಾರಗಳನ್ನ ನಮ್ಮ ವೀಕ್ಷಕರೊಂದಿಗೆ ತುಂಬಾ ಪರಿಪೂರ್ಣವಾಗಿ ಹಂಚಿಕೊಂಡಿದ್ದೀರಾ ಸರ್. ಅದಕ್ಕೋಸ್ಕರ ನಿಮ್ಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಓಕೆ ವೀಕ್ಷಕರೇ, ಇಷ್ಟೊತ್ತವರೆಗೂ ನಾವು ವೈದ್ಯರಿಂದ ಅನೇಕ ವಿಚಾರಗಳನ್ನ ಮೊಣಕಾಲು ನೋವು ಅಥವಾ ಜಾಯಿಂಟ್ ಪೇನ್ಸ್ ಗಳ ಬಗ್ಗೆ ಅನೇಕ ವಿಚಾರಗಳನ್ನ ತಿಳ್ಕೊಂಡ್ವಿ ಮತ್ತು ಆಯುರ್ವೇದ ಯಾವ ರೀತಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನುವಂತ ವಿಚಾರಗಳನ್ನ ತಿಳ್ಕೊಂಡ್ವಿ. ಪೇನ್ ಅನ್ನುವಂತಹದ್ದು ಒಂದು ಸಿಗ್ನಲ್ ಇದ್ದ ಹಾಗೆ, ಅದನ್ನ ನಾವೇನಾದ್ರೂ ಇಗ್ನೋರ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಡೆಯೋಕ್ಕೂ ಆಗದಿರುವಂತಹ ಒಂದು ಸ್ಥಿತಿಗೆ ನಮ್ಮನ್ನ ತಂದು, ಈ ಒಂದು ಸಮಸ್ಯೆಗೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಬೋನ್ಗಳ ಸವೆತ ಇರಬಹುದು, ವೀಕ್ನೆಸ್ ಇರಬಹುದು ಅಥವಾ ಇನ್ಫ್ಲಮೇಷನ್ ಕೂಡ ಇರಬಹುದು, ಲುಬ್ರಿಕೇಶನ್ಸ್ ಕೊರತೆ ಕೂಡ ಇರಬಹುದು. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಇದು ಇಂಟರ್ನಲಿ ಹೀಲ್ ಆಗ್ಬೇಕು, ಅಂದ್ರೆ ಒಳಗಿನಿಂದ ಆಳವಾಗಿ ಇದನ್ನ ನಾವು ಹೀಲ್ ಮಾಡ್ಬೇಕಾಗಿರುತ್ತೆ. ಆಯುರ್ವೇದ ಮೂಲದಿಂದ ಮಾಡಿರುವಂತಹ ಬಿ ಬೆಟರ್ ಆರ್ಥೋ ಊರ್ಜಾ ಯಾವುದೇ ತರಹದ ಟಾಕ್ಸಿನ್ಸ್ ಗಳಿಲ್ಲ, ಮೆಟಲ್ಸ್ ಗಳಿಲ್ಲ, ಹಾಗೂ NABL ಲ್ಯಾಬ್ ಅಲ್ಲಿ ಟೆಸ್ಟ್ ಆಗಿರುವಂತಹದ್ದು 100% ಆಯುರ್ವೇದಿಕ್ ಹಾಗೂ 36ಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನ ಹೊಂದಿದಂತಹ ಒಂದು ಆಯುರ್ವೇದಿಕ್ ಮಾತ್ರೆಗಳಾಗಿರುತ್ತೆ. ಇದನ್ನ ನಾವು ತುಂಬಾ ದಿನಗಳವರೆಗೂ ಕೂಡ ತಗೊಳ್ಬಹುದು, ಅಂದ್ರೆ
ಲಾಂಗ್ ಟರ್ಮ್ ಕೂಡ ನಾವು ಈ ಮೆಡಿಸಿನ್ಸ್ ನ ತಗೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇದರಿಂದ ಆಗೋದಿಲ್ಲ. ಈ ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ನೀ ಪೇನ್ ಕಡಿಮೆ ಆಗುತ್ತೆ, ಅಂದ್ರೆ ಮೊಣಕಾಲು ನೋವು ಕಡಿಮೆ ಆಗುತ್ತೆ, ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ನೀವು ಆರಾಮಾಗಿ ಓಡಾಡ್ಕೊಂಡು ಇರಬಹುದು. ಈ ಒಂದು ಆರ್ಥೋ ಊರ್ಜಾ ಅದ್ರ ಜೊತೆಗೆ ನಿಮ್ಗೆ ತೈಲ ಕೂಡ ಬರುತ್ತೆ, ಆರ್ಥೋ ತೇಜಸ್ ಅಂತ ಹೇಳಿ. ಆರ್ಥೋ ಊರ್ಜಾ ಒಳಗಿಂದ ಹೀಲ್ ಮಾಡಿದ್ರೆ ಆರ್ಥೋ ತೇಜಸ್ ನಿಮ್ಗೆ ಹೊರಗಡೆಯಿಂದ ಸ್ಟಿಫ್ನೆಸ್ ನ ಕಡಿಮೆ ಮಾಡುತ್ತೆ. ಇದು ಬರೀ ಪೇನ್ ಮ್ಯಾನೇಜ್ ಮಾತ್ರ ಮಾಡೋದಿಲ್ಲ, ನಿಮ್ಗೆ ಇಂಟರ್ನಲಿ ಹೀಲ್ ಮಾಡಿ ಕಾರ್ಟಿಲೇಜ್ ಅನ್ನ ರೀಗೇನ್ ಮಾಡಿ ಮತ್ತೆ ನೀವು ಮೊದ್ಲಿನ ತರ ಓಡಾಡೋ ತರ ಆಗುತ್ತೆ. ಯಾಕೆ ತಡ ಮಾಡ್ತೀರಾ? ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೂ www.bebetter.com ಗೆ ಭೇಟಿ ನೀಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್.